ನಮಸ್ಕಾರ ಕ್ವಿಕ್ 25 ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬನ್ನಿ ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಯುಗಾಂತ್ಯವಾಗಿದೆ. ಕ್ರಾಂತಿಕಾರಕ ಆರ್ಥಿಕ ನೀತಿಗಳ ಸರ್ದಾರ, 16 ಯೋಜನೆಗಳ ಹರಿಕಾರ, ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಮೂಲಕ ಆಧುನಿಕ ಭಾರತದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ನೇತಾರ ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರ ಅಂತ್ಯಕ್ರಿಯೆ ನೆರವೇರಿದೆ. ಸಿಖ್ ಧರ್ಮದ ಸಂಪ್ರದಾಯದಂತೆ ಅಭಿವೃದ್ಧಿಯ ಹರಿಕಾರ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆಯಾಗಿದ್ದು, ಸಿಖ್ ಧರ್ಮದ ಮಂತ್ರಗಳನ್ನು ಪಠಿಸಿ ಮನಮೋಹನ್ ಪಾರ್ಥಿವ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಯಿತು. ಸಿಂಗ್ ಅವರಿಗೆ ರಾಷ್ಟ್ರದ ಗಣ್ಯ ನಾಯಕರು ಅಂತಿಮ ನಮನ ಅರ್ಪಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಕೂಡ ಮನಮೋಹನ್ ಸಿಂಗ್ ಪಾರ್ಥಿವದ ಎದುರು ಪುಷ್ಪಗುಚ್ಛ ಇಟ್ಟು ಅಂತಿಮ ನಮನ ಸಲ್ಲಿಸಿದರು. ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆಯಲ್ಲಿ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಭಾಗಿಯಾಗಿದ್ದರು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ವತಃ ಮನಮೋಹನ್ ಸಿಂಗ್ ಪಾರ್ಥಿವಕ್ಕೆ ಹೆಗಲು ಕೊಟ್ಟರು. ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ್ಯಕ್ರಿಯೆಯಲ್ಲಿ ಅಂತಿಮ ವಿದಾಯ ಸಲ್ಲಿಸಿದರು. ಅಗಲಿದ ವಿಶ್ವಶ್ರೇಷ್ಠ ಆರ್ಥಿಕ ಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ವಿಶ್ವ ನಾಯಕರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಭೂತಾನ್ ರಾಜ ಜಿಗ್ಮೆ ಕೇಸರ್ ನಂಗೈಲ್ ವಾಂಗ್ಚುಕ್ ದೆಹಲಿಯ ನಿಗಮ್ಬೋಧ್ ಘಾಟ್ಗೆ ಆಗಮಿಸಿದ್ರು. ಮನಮೋಹನ್ ಸಿಂಗ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸಿದರು. ಅಗಲಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಸಲಾಯಿತು. ಅಕ್ಬರ್ ರಸ್ತೆಯಲ್ಲಿರುವಂತಹ ಎಐಸಿಸಿ ಕಚೇರಿಯಿಂದ ಅಂತ್ಯಕ್ರಿಯೆ ನಡೆಯುವ ಮೂಲಕ ನಿಗಮ್ಬೋಧ್ ಘಾಟ್ವರೆಗೂ ಕೂಡ ಮರಣ ಮೆರವಣಿಗೆ ನಡೆಯಿತು. ಆ ವೇಳೆ ಸಾವಿರಾರು ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾದರು. ದಾರಿಯುದ್ದಕ್ಕೂ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಸಿಂಗಪುರ್ನಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಲಾಗಿದೆ. ಸಿಂಗಪುರ್ನ ಹೈಕಮಿಷನರ್ ಸೈಮನ್ ವಾಂಗ್ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸುವ ಮೂಲಕ ಅಗಲಿದ ಮಹಾನಾಯಕನಿಗೆ ಗೌರವ ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆಯನ್ನ ಪವಿತ್ರ ಸ್ಥಳದಲ್ಲಿ ನೆರವೇರಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿ ಮಾಡಿದ್ರು. ಅದೇ ಜಾಗದಲ್ಲೇ ಅಲ್ಲಿ ಕೂಡ ನಿರ್ಮಿಸುವಂತಿರಬೇಕು ಅನ್ನುವಂತಹ ಪತ್ರ ಬರೆದಿದ್ರು. ಸದ್ಯ ಸ್ಮಾರಕಕ್ಕೆ ಜಾಗ ನೀಡುವುದಕ್ಕೆ ಒಪ್ಪಿರುವಂತಹ ಕೇಂದ್ರ ಸರ್ಕಾರ ಜಾಗವನ್ನ ಇನ್ನೂ ಗುರುತಿಸಿಲ್ಲ. ಮುನಿರತ್ನ ಮೇಲಿನ ಮೊಟ್ಟೆ ದಾಳಿ ಸಂಬಂಧಪಟ್ಟಂತೆ ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಆ ವೇಳೆ ಆಸಿಡ್ ದಾಳಿಯಾಗಿದೆ ಅಂತ ಹೇಳಿದ್ರು. ಪೊಲೀಸರು ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಆಣೆ ಪ್ರಮಾಣದ ಸವಾಲು ಹಾಕಿದ್ದ ಮುನಿರತ್ನಗೆ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಪ್ರತಿ ಸವಾಲು ಹಾಕಿದ್ದಾರೆ. ನಿನ್ನೆ ಮಾತನಾಡಿದ ಮುನಿರತ್ನ, ಕುಸುಮಾ ನನ್ನ ವಿರುದ್ಧ ಸುಳ್ಳು ರೇಪ್ ಕೇಸ್ ಕೊಡಿಸಿದಿರಿ, ಇದರಲ್ಲಿ ನೀವು ಶಾಮೀಲ್ ಆಗಿಲ್ಲ ಅಂತಂದ್ರೆ ಕಾಲಭೈರೇಶ್ವರನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಅಂದಿದ್ರು. ಇವತ್ತು ಆದಿಚುಂಚನಗಿರಿಗೆ ಆಗಮಿಸಿದ ಸಂತ್ರಸ್ತೆ ಅತ್ಯಾಚಾರ ಮಾಡಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಒಳ್ಳೆಯ ನಟನೆ ಮಾಡಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಲೇವಡಿ ಮಾಡಿದ್ದಾರೆ. ಮೊಟ್ಟೆ ದಾಳಿ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸುರೇಶ್, ಆಸಿಡ್ ಅನ್ನೋದಕ್ಕೂ 3 ಸೆಕೆಂಡ್ಗೆ ಮುನ್ನ ದಾಳಿಯಾಗೋಗಿದೆ ಅಂತ ಅನುಮಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ಮುಂದೆ ಕಾಂಗ್ರೆಸ್ನ ಸಂಭ್ರಮಾಚರಣೆಗಳು ಸಂತಾಪ ಸಭೆಗಳಾಗಿ ಬದಲಾಗುತ್ತೆ. ಮನಮೋಹನ್ ಸಿಂಗ್ ಅದೇ ದಿನ ಪ್ರಾಣತ್ಯಾಗ ಮಾಡ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಅಂದಿದ್ದಾರೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅಟ್ಟಹಾಸ ಜೋರಾಗಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಛಲವಾದಿ, ತಮಗೆ ಬೇಕಾದವರನ್ನ ಸಹಚರನಾಗಿ ನೇಮಿಸಿಕೊಂಡು ಎಲ್ಲಾ ದಂಧೆಯಲ್ಲಿ ತೊಡಗಿದ್ದಾರೆ. ಈ ಕಾರಣಕ್ಕಾಗಿ ಸಚಿನ್ ಆತ್ಮಹತ್ಯೆಯಾಗಿದೆ ಎಂದರು. ಶಾಲೆಯ ಅಡುಗೆ ಕೋಣೆಯ ಬೀಗ ಮುರಿದು ಅಕ್ಕಿ ಮತ್ತು ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಹುಲಿಕಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಬೆಳಗ್ಗೆ ಎದ್ದು ಅಡುಗೆ ಸಿಬ್ಬಂದಿ ಬೀಗ ಒಡೆದಿರುವುದನ್ನು ನೋಡಿ ಗಾಬರಿಯಾದರು. ಇಂದು ಮೈಸೂರಿನಲ್ಲಿ ಹನುಮ ಜಯಂತಿ ಸಂಭ್ರಮ ಮನೆ ಮಾಡಿದೆ. 6ನೇ ವರ್ಷದ ಮೆರವಣಿಗೆಗೆ ಆದಿಚುಂಚನಗಿರಿ ಶಾಖಾ ಮಠದ ಸೋಮನಾಥನಾಥ ಶ್ರೀಗಳು ಚಾಲನೆ ಕೊಟ್ಟರು. ಶಾಸಕರಾದ ಜಿಟಿ ದೇವೇಗೌಡ, ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸೇರಿದಂತೆ ಅನೇಕ ನಾಯಕರು ಜಯಂತಿಯಲ್ಲಿ ಭಾಗಿಯಾದರು. 3 ವಿದೇಶಿ ಡ್ರಗ್ಸ್ ಪೆಡ್ಲರ್ ಸೇರಿ 70 ಜನರನ್ನ ಬಂಧಿಸಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ. 2.5 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತು ಜಪ್ತಿ ಮಾಡಿದ್ದೇವೆ. ಹೊಸ ವರ್ಷದಂದು ರಾತ್ರಿ 1 ಗಂಟೆ ಒಳಗೆ ಮುಚ್ಚಬೇಕು ಅಂತ ಸೂಚಿಸಿದ್ದೇವೆ ಎಂದರು. ಹೊಸ ವರ್ಷಾಚರಣೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿರುವುದಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಏಕಮುಖ ಸಂಚಾರ ಇರುತ್ತೆ. ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾವನ್ನ ಬಳಕೆ ಮಾಡ್ತೇವೆ ಎಂದರು. ಹೊಸ ವರ್ಷದಂದು ಎಂಜಿ ರೋಡ್, ಬ್ರಿಗೇಡ್ ರೋಡ್ ಬಳಿ ಯಾವುದೇ ಪಾರ್ಕಿಂಗ್ ಇರಲ್ಲ ಅಂತ ಸಂಚಾರ ಜಂಟಿ ಆಯುಕ್ತ ಎಂಎನ್ ಅನುಚೇತ್ ಹೇಳಿದ್ದಾರೆ. ಮಾಲ್ ಆಫ್ ಏಷ್ಯಾ, ಓರಿಯನ್ ಮಾಲ್ ಬಳಿಯೂ ಕೂಡ ಸಂಚಾರ ಬದಲಾವಣೆ ಮಾಡಲಾಗಿದೆ. ಎಲ್ಲಾ ರೀತಿಯ ಫ್ಲೈಓವರ್ಗಳು ಕ್ಲೋಸ್ ಆಗಿರುತ್ತೆ ಎಂದಿದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ನಿತೇಶ್ ಕುಮಾರ್ ರೆಡ್ಡಿ ಭರ್ಜರಿ ಶತಕ ಸಿಡಿಸಿದರು. 8ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಿತೇಶ್ 171 ಎಸೆತಗಳಲ್ಲಿ ಚೊಚ್ಚಲ ಶತಕ ಪೂರೈಸಿದ್ದಾರೆ.